ನಂಜನಗೂಡು ಹಾಗೂ ಮೈಸೂರಿನ ಕೆಲವೆಡೆ ಕಾಣಿಸಿಕೊಳ್ಳುತ್ತಿರುವ ಈ ಮಂಗಳಮುಖಿ ನಕಲಿ ಎಂದು ಆರೋಪಿಸಿ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಕೆಯ ಹೆಸರು ಮಂಗಳಮುಖಿಯಾಗಿ ಪ್ರೇಮ, ಆದರೆ ನಿಜವಾದ ಹೆಸರು ಮಾದೇವಪ್ಪ. ಸ್ವಂತ ಊರು ನಂಜನಗೂಡು ತಾಲೂಕಿನ ಸೂರಹಳ್ಳಿ ಗ್ರಾಮ. ಸ್ಥಳೀಯರ ಪ್ರಕಾರ ಈತನಿಗೆ ಮದುವೆ ಆಗಿದೆ, ಪತ್ನಿಗೆ 2 ಮಕ್ಕಳಿದ್ದಾರೆಂದು ಮಾಹಿತಿ ಇದೆ. ಆದರೆ ಇವರು ಮಂಗಳಮುಖಿಯಾಗಿ ವೇಷ ಧರಿಸಿ ದಂಧೆಗೆ ಇಳಿದಿದ್ದಾರೆಂದು ಆರೋಪಿಸಲಾಗಿದೆ. ಹಗಲಿನಲ್ಲಿ ಭಿಕ್ಷೆ ಬೇಡುವ ಇವರು ರಾತ್ರಿ ವೇಳೆ ದಂಧೆ ಶುರು ಮಾಡುತ್ತಾರಂತೆ. ಯುವಕರನ್ನು ಟಾರ್ಗೆಟ್ ಮಾಡಿ ಸಾವಿರಾರು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆಂದು ಆರೋಪ ಕೇಳಿಬಂದಿದೆ. ಸಾಕಷ್ಟು ಹಣ ಮಾಡಿರುವ ಇವರು ಬಡ್ಡಿಗೂ ಹಣ ಕೊಡುತ್ತಿದ್ದಾರೆಂದು ಪೋಸ್ಟ್ ಮಾಡಲಾಗಿದೆ. ಈತನ ಬಗ್ಗೆ ಅರಿತಿರುವ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ನಂಜನಗೂಡಿನ ಯುವಕನೊಬ್ಬನನ್ನು ಕಿಡ್ನಾಪ್ ಮಾಡಿ ಮಂಗಳೂರಿಗೆ ಕರೆದೊಯ್ದು ಮಂಗಳಮುಖಿ ವೇಷ ಹಾಕಿ ಭಿಕ್ಷೆಗೆ ಬಳಸಿದ್ದಲ್ಲದೆ ಬಲವಂತವಾಗಿ ಬಳಕೆ ಮಾಡಿದ ಸುದ್ದಿ ಭಾರೀ ಸಂಚಲನ ಮೂಡಿಸಿತ್ತು. ಇದೀಗ ನಂಜನಗೂಡಿನಲ್ಲಿಯೇ ಮತ್ತೊಂದು ನಕಲಿ ಮಂಗಳಮುಖಿಯ ಸುದ್ದಿ ಹೊರಬಂದಿದೆ. ಇಂತಹ ನಕಲಿಗಳಿಂದ ಅಸಲಿಗಳಿಗೂ ದ್ರೋಹವಾಗಲಿದೆ, ಅಲ್ಲದೆ ಅಮಾಯಕರು ವಂಚನೆಗೆ ಒಳಗಾಗುವ ಸಾಧ್ಯತೆಯೂ ಹೆಚ್ಚಿದೆ ಎಂಬುದು ನೆಟ್ಟಿಗರ ಅಭಿಪ್ರಾಯವಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.